ಮಾನಸಿಕ ವಿಭಾಗದಲ್ಲಿ ಮನೋರೋಗಿಯಾಗಿ ದಾಖಲಾಗಿದ್ದ ರಾಜೇಶನಿಗೆ ಅಲ್ಲಿಯೂ ಜನರ ಆರೈಕೆ, ಆಸ್ಪತ್ರೆಯ ವೈದ್ಯರು ದಾದಿಯರ ಹಾರೈಕೆ ಸಿಕ್ಕಿತು. ಅವನೊಂದಿಗೆ ಸಹಸ್ಪರ್ಧಿಯಾಗಿದ್ದ ಐಶ್ವರ್ಯ ಮತ್ತಿತರರು ಭೇಟಿಯಾಗಿ ಸಮಾಧಾನದ ಮಾತುಗಳನ್ನಾಡಿದ್ದರು. ವೈದ್ಯರ ನಿರಂತರ ಚಿಕಿತ್ಸೆಯ ಫಲವಾಗಿ ರಾಜೇಶ ಗುಣಮುಖನಾದ. ಗುಣಮುಖನಾಗಿ ಮನೆಗೆ ಬಂದ ರಾಜೇಶನಿಗೆ ತಂದೆ ತಾಯಿಯ ಪ್ರಸ್ತಾಪ ಒಪ್ಪಿಗೆಯಾಯಿತು. ರಾಜೇಶ್ ಮದುಮಗನಾಗಲು ಸಿದ್ಧನಾದ. ರಾಜೇಶನ ಹೆತ್ತವರಿಗೆ ನಿಜಕ್ಕೂ ಇದು ಸಂತಸದ ಕ್ಷಣ. ಒಂದೆಡೆ ಮಗನ ಮದುವೆಯ ಸಂಭ್ರಮ, ಮತ್ತೊಂದೆಡೆ ಮಗ ಈ ಮದುವೆಯಿಂದಾದ್ರೂ ಸಾಮಾನ್ಯ ಸ್ಥಿತಿಗೆ ಬರ್ತಾನೆ ಎಂಬ ಸಮಾಧಾನ ಅವರಲ್ಲಿ ಮನೆ ಮಾಡಿತ್ತು. ಈ ಮಧ್ಯೆ ಮನೆ ದೇವರಾದ ಚಾಮುಂಡಿ ದೇವಿಗೂ ಹೋಗಿ ಬಂದಿದ್ದಾಯ್ತು. ಅಪ್ಪ ಅಮ್ಮ ಅಂದ್ಕೊಂಡಿದ್ದೆಲ್ಲವೂ ಸಾಕಾರಗೊಂಡಿದ್ರೆ ಖಂಡಿತ ರಾಜೇಶನ ಬಗ್ಗೆ ಇಷ್ಟೊಂದು ಚರ್ಚೆ ಅನಗತ್ಯವಾಗ್ತಿತ್ತು. ಅವರಂದುಕೊಂಡಂತೆ ಯಾವುದೂ ಆಗ್ಲಿಲ್ಲ. ಮದುವೆ ಮಾಡಿದ್ದೊಂದೇ ಬಂತು, ಇನ್ನೆಲ್ಲವೂ ಹಾಗೇ ಉಳಿಯಿತು. ಮತ್ತೆ ಅದೇ ಕೋಪ, ಅದೇ ಖಿನ್ನತೆ, ಮೌನಕ್ಕೆ ಶರಣಾಗುತ್ತಿದ್ದ ರಾಜೇಶ. ಇಷ್ಟೇ ಅಲ್ಲ, ಇವನ ಈ ವಿಚಿತ್ರ ನಡವಳಿಕೆಗೆ ಬೇಸತ್ತು ಈತನ ಪತ್ನಿ ಇವನನ್ನ ತೊರೆದು ತವರು ಮನೆ ಸೇರಿದ್ಲು. ಹೀಗೆ ದಿನ ದೂಡುತ್ತಿದ್ದ ರಾಜೇಶನಿಗೆ ಮತ್ತೊಂದು ಅವಕಾಶದ ಬಾಗಿಲು ತೆರೆದದ್ದು ಬಿಗ್ ಬಾಸ್ನಲ್ಲಿ. ಬಿಗ್ ಬಾಸ್ ನೆನಪಿರಲಿ, ರಾಜೇಶ ಬಿಗ್ ಬಾಸ್ಗೆ ಹೋಗುವುದಕ್ಕೂ ಮೊದಲು ಮತ್ತೊಮ್ಮೆ ಅದೇ ಮಾನಸಿಕ ವಿಭಾಗದಲ್ಲಿ ಮನೋರೋಗಿಯಾಗಿ ದಾಖಲಾಗಿದ್ದ. ಅದು 2ನೇ ಬಾರಿಗೆ. ಅಲ್ಲಿಂದ ಹೊರಬಂದವನೇ ನೇರ ಪ್ರವೇಶಿಸಿದ್ದು ಬಿಗ್ ಬಾಸ್ ಮನೆಗೆ. ಬೆನ್ನು ತೋರ್ಸಂಗಿಲ್ಲ ಅಂತ ಅಂದಿದಲ್ಲ. ಯು ಶುಡ್ಂಟ್ ಶೋ ಯುವರ್ ಬ್ಯಾಕ್ ಇಸ್ ವಾಟ್ ಇಸ್. ಏನೋ ಅಲ್ಲ, ಕನ್ನಡಿಯಲ್ಲಿ ಕಾಣಿಸ್ತಾ ಇದೆಯಲ್ಲ ಅಂತ ಗೊತ್ತಾಗಿಲ್ಲಲ್ಲ. ಅವಳು ಬೆನ್ನು ತೋರ್ಸಂಗಿಲ್ಲ ಅಂತ ಅಂದಿದಲ್ಲ. ಕನ್ನಡಿ ಗೊತ್ತಾಗಿಲ್ಲ ನನಗೆ. ಇಲ್ಲಿ ಬಂದು ಸೆಮ್ಮೆ ಕೇಳಕ್ಕೆ ಹೇಳು. ಯು ಶುಡ್ ಆಸ್ಕ್ ಸಾರಿ ಅಂಡ್ ಗೋ ಇಟ್ ಸೀಮ್ಸ್. ಕ್ಷಮಿಸಿ ಪ್ರಭು. ಅನುಮಾನಗಳು ನಿಜವಾಯಿತು. ರಾಜೇಶನ ವರ್ತನೆಯಿಂದ ಬಿಗ್ ಬಾಸ್ ಮನೆಯಲ್ಲಿ ಇನ್ನೇನಾಗಬಹುದು ಎಂದು ನಿರೀಕ್ಷಿಸುತ್ತಿರುವಾಗಲೇ ಇವನು ಕೇವಲ ಅತಿಥಿ, ಆ ಮನೆಯ ಸ್ಪರ್ಧಿಯಲ್ಲ ಎಂದು ಘೋಷಿಸುವ ಮೂಲಕ ವಾಪಸ್ ಕರೆಸಿಕೊಳ್ಳಲಾಯಿತು. ಹಾಗಾದ್ರೆ ರಾಜೇಶನಿಗೆ ಆಗಿರೋದಾದ್ರೂ ಏನು? ಮಾನಸಿಕವಾಗಿ ಕುಗ್ಗಲು ಕಾರಣವೇನು? ಇವನು ಮಾನಸಿಕ ರೋಗಿಯ ಅಥವಾ ಯಶಸ್ಸು ಇವನನ್ನ ಭ್ರಮಾಲೋಕದಲ್ಲಿ ಪ್ರಯಾಣಿಸುವಂತೆ ಮಾಡಿದ್ಯಾ? ಇಲ್ಲ ಮುಗ್ಧ ಹುಡುಗನ ಮೇಲೆ ರಿಯಾಲಿಟಿ ಶೋಗಳು ಪರಿಣಾಮ ಬೀರಿವ್ಯಾ? ಯೋಚನೆಗಳು ಇಷ್ಟೇ ಆಗಿತ್ತೇ ಹೊರತು ಮತ್ತೊಂದು ಶಕ್ತಿಯ ಬಗ್ಗೆ ಯಾರೂ ಊಹಿಸಿರಲ್ಲ. ಈ ಹುಚ್ಚಾಟಕ್ಕೆ ಮಾಟಮಂತ್ರಗಳು ಕಾರಣವಿರಬಹುದೇ? ನಮಸ್ಕಾರ ವೀಕ್ಷಕರೇ. ಹೀಗೊಂದು ಸಣ್ಣ ಅನುಮಾನದ ಎಳೆ ಇಟ್ಟುಕೊಂಡೇ ಜನ್ಮ ಜನ್ಮಾಂತರ ವೇದಿಕೆಗೆ ಬಂದಿತ್ತು ರಾಜೇಶ್ ಕುಟುಂಬ. ಅವನಿಗೆ ಆಗಿದ್ದು ಕೇವಲ ಮಾನಸಿಕ ಸಮಸ್ಯೆಯಲ್ಲ, ಆತನಿಗೆ ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳಲು ಆಗ್ತಾ ಇರಲಿಲ್ಲ. ಯಾಕೆ ಹೀಗಾಯಿತು? ಅಗೋಚರ ಶಕ್ತಿ ಇವನನ್ನ ಕಾಡಿದ್ಯಾ? ಜನ್ಮ ಜನ್ಮಾಂತರ ವೇದಿಕೆಗೆ ಬಂದ ರಾಜೇಶ್ ಹೇಳಿದ ಸತ್ಯಗಳು ಏನು? ನೀವ್ಯಾರೂ ಊಹಿಸಿರದ ಅವನ ಬಾಳಿನ ಆ ಕರಾಳ ಕತೆ ಇಲ್ಲಿದೆ. ಮೈಸೂರು ಬಳಿಯ ಕಾಕನಕೋಟೆ ಕಾಡಿನಲ್ಲಿ ಹುಟ್ಟಿ ಬೆಳೆದ ಹಳ್ಳಿ ಹೈದನ ಅಪಾರ ಯಶಸ್ಸನ್ನ ಕಂಡು ಹಿಗ್ಗಿದ್ದ ಇವನ ತಂದೆ ತಾಯಿಯರು ಇವನ ವಿಚಿತ್ರ ವರ್ತನೆಯಿಂದ ಕುಗ್ಗಬೇಕಾಯಿತು. ಆರಂಭದಲ್ಲಿ ರಾಜೇಶ್ಗೆ ಇದ್ದ ಉತ್ಸಾಹ ಲವಲವಿಕೆ ಕ್ರಮೇಣ ಕ್ಷೀಣಿಸ್ತಾ ಬಂದಿತ್ತು. ರಾಜೇಶನಲ್ಲಿ ಆಗುತ್ತಿದ್ದ ಈ ಬದಲಾವಣೆ
ಸಹಜವಾಗಿ ಅವನ ತಂದೆ ತಾಯಿಯನ್ನ ಚಿಂತಿಸುವಂತೆ ಮಾಡಿತ್ತು. ಆಸ್ಪತ್ರೆಯಲ್ಲಿ ಅಲೆದಿದ್ದಾಯ್ತು. ಮನೆ ದೇವರಿಗೆ ಹೋಗ್ಬಂದದ್ದೂ ಆಯ್ತು. ಸಾಲದಕ್ಕೆ ಮದುವೆಯನ್ನು ಮಾಡಿದ್ದಾಯ್ತು. ಆದ್ರೆ ಅವು ರಾಜೇಶನಿಗೆ ಇನ್ಯಾವುದೇ ಬದಲಾವಣೆಗಳನ್ನ ತರಲಿಲ್ಲ. ಹೀಗಿರುವಾಗ ರಾಜೇಶನ ಹೆತ್ತವರಿಗೆ ಮತ್ತೊಂದು ಆಲೋಚನೆ ಶುರುವಾಯಿತು. ಈ ಬಾರಿ ಅವರು ಯೋಚಿಸಿದ್ದಕ್ಕೂ ರಾಜೇಶನಲ್ಲಿ ಆಗುತ್ತಿದ್ದ ಬದಲಾವಣೆಗಳ ಹೋಲಿಕೆಯಾಗ್ತಿತ್ತು. ರಾಜೇಶನ ಯಶಸ್ಸನ್ನ ಕಂಡ ತಮಗೆ ಆಗದ ಹತ್ತಿರದವರೇ ಮಾಟ ಮಂತ್ರ ಮಾಡಿಸಿರಬಹುದೆಂಬ ಸಣ್ಣ ಅನುಮಾನ ಆ ಕುಟುಂಬದಲ್ಲಿ ಮೊಳಕೆಯೊಡೆದಿತ್ತು. ಹೌದು, ಕೊನೆಗೂ ಇವರು ಅಂದುಕೊಂಡಿದ್ದಕ್ಕೂ ರಾಜೇಶನ ಬಾಳಿನಲ್ಲಿ ಆದ ಏರುಪೇರುಗಳಿಗೂ ಕಾರಣ ಒಂದೇ ಆಗಿತ್ತು. ಅವರು ಅಂದುಕೊಂಡ ಹಾಗೆ ರಾಜೇಶನ ದಿಢೀರ್ ಯಶಸ್ಸು ಅವರ ಆಪ್ತ ವಲಯದಲ್ಲಿ ಅಸೂಹೆ ಹುಟ್ಟಿಸಿತ್ತು. ಅದರ ಪರಿಣಾಮ ರಾಜೇಶನನ್ನ ಮಟ್ಟ ಹಾಕಲು ವಾಮಾಚಾರದ ಪ್ರಯೋಗ ಮಾಡಲಾಗಿತ್ತು. ಕೊನೆಗೂ ಆ ಕುಟುಂಬಕ್ಕೆ ಸತ್ಯ ಗೊತ್ತಾಗಿತ್ತು. ಇದೀಗ ಅವರ ಮುಂದೆ ಇದ್ದ ಸವಾಲು ಒಂದೇ, ಮಗನನ್ನ ಮಾಟ ಮಂತ್ರಗಳ ಕ್ಷುದ್ರ ಶಕ್ತಿಯಿಂದ ಬಿಡಿಸಿಕೊಳ್ಳುವ ಸವಾಲು. ಈ ಸವಾಲನ್ನ ಹೇಗೆ ಸ್ವೀಕರಿಸಿದ್ರು ಅಂತ ನೋಡೋಣ ಒಂದು ಬ್ರೇಕ್ನ ನಂತರ.